ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ನಾಗಮಂಗಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಾಂಗ್ಲಾದೇಶದಲ್ಲಿರುವ ಅಲ್ಪ ಪ್ರಮಾಣದ ಹಿಂದೂಗಳ ಮೇಲಿನ ದೌರ್ಜನ್ಯವಾಗುತ್ತಿದೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿ ನಾಗಮಂಗಲ ಹಿತರಕ್ಷಣಾ ಸಮಿತಿ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದರು. ಸೌಮ್ಯಕೇಶವ ದೇವಾಲಯದ ಆವರಣದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಂಡ್ಯ ಸರ್ಕಲ್ವರೆಗೆ ಮೆರವಣಿಗೆ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು. ಒಂದು ವಾರದಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗಿದೆ. ಅದರ ವಿರುದ್ಧ ಹಿಂದೂಗಳನ್ನು ಎಚ್ಚರಿಸೋಕ್ಕೋಸ್ಕರ ನಾವಿವತ್ತು ಶಾಂತಯುತವಾಗಿ ನಾಗಮಂಗಲದ ಪ್ರಮುಖ ಬೀದಿಲಿ ಒಂದು ಮೆರವಣಿಗೆ ಮಾಡಿ 2 ನಿಮಿಷ ಮೌನ ಆಚರಣೆ ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಭಾರತ ಸರ್ಕಾರ ಕೇವಲ ಇಸ್ರೇಲ್ ಪುಟ್ಟ ರಾಜ್ಯ, ಸುತ್ತಲೂ ಮುಸ್ಲಿಂ ರಾಷ್ಟ್ರ ಇದ್ರೂ ಸಹ ಎದುರಿಸ್ತಾ ಇದೆ. ಒಮನ್ನು, ಆಮೇಲೆ ಗಾಜಾಪಟ್ಟಿ ಎಲ್ಲಾನು ಎದುರಿಸ್ತಾ ಇದೆ. ಇವತ್ತು ಕೇವಲ ಇಷ್ಟು 140 ಕೋಟಿ ಜನಸಂಖ್ಯೆ ಇದ್ರೂ ಸಹ ಹಿಂದೂಗಳ ನಾವು ಓಟ್ ಹಾಕಿ ಗೆಲ್ಸಿ 2 ಸಲ ಬಹುಮತ ಕೊಟ್ಟಿದ್ರು ಸಹ ಹಿಂದೂಗಳ ಇದನ್ನ ಮಾಡಿದ್ರು ಸಹ ಅವರು ಮೋದಿ ಅವರು ಯಾಕೆ ಮೀನಾಮಾಷಿ ಎಣಿಸ್ತಾ ಇದ್ದಾರೆ? ಯಾಕೆ? ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.